ಪ್ರಜಾಸತ್ತಾತ್ಮಕ ಸಮಾಜವಾದದ ದೋಷಗಳು. ಇದುವರೆಗೂ ಕೂಡ ಕಳೆದ ಒಂದು ಅವಧಿಯಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದ ಒಳಗೊಂಡಿರ್ತಕ್ಕಂತಹ ಗುಣಗಳನ್ನು ತಿಳ್ಕೊಂಡ್ವಿ. ಅಂದರೆ ಉಳಿದೆಲ್ಲ ಸಮಾಜವಾದಗಳಿಗಿಂತಲೂ ಕೂಡ ಪ್ರಜಾಸತ್ತಾತ್ಮಕ ಸಮಾಜವಾದ ತುಂಬ ವಿಭಿನ್ನವಾದಂಥ ಒಂದು ಸಿದ್ಧಾಂತವಾಗಿದ್ದು, ಪ್ರಜಾಸತ್ತಾತ್ಮಕ ಸಮಾಜವಾದ ಮುಖ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ ಇವೆರಡರ ಒಂದು ಸಾರಾಂಶ, ಇವೆರಡರ ಸಂಯೋಜನೆ. ಅಂದರೆ ಪ್ರಜಾಪ್ರಭುತ್ವದ ತತ್ವವಾಗಿರ್ತಕ್ಕಂಥ ವ್ಯಕ್ತಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಸಮಾಜವಾದದ ಮುಖ್ಯ ತತ್ವಗಳಾಗಿರ್ತಕ್ಕಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಅಥವಾ ಆರ್ಥಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಎಲ್ಲ ರೀತಿಯ ಅಂಶಗಳನ್ನು ಕೂಡ ಇದು ತನ್ನ ಒಂದು ಬೇಸಿಕ್ ಪ್ರಿನ್ಸಿಪಲ್ಸನ್ನಾಗಿ ತನ್ನ ತತ್ವಗಳನ್ನಾಗಿ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದ ಒಳಗೊಂಡಿದೆ. ಈಗಾಗಲೇ ಪ್ರಜಾಸತ್ತಾತ್ಮಕ ಸಮಾಜವಾದದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಜಾಸತ್ತಾತ್ಮಕ ಸಮಾಜವಾದದ ದೋಷಗಳನ್ನು ನೋಡ್ತಾ ಹೋಗೋಣ. ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದ ಬರೀ ಗುಣಗಳನ್ನಷ್ಟೇ ಒಳಗೊಂಡಿಲ್ಲ, ಇದರಲ್ಲೂ ಕೂಡ ಕೆಲವೊಂದು ಲೋಪದೋಷಗಳಿದ್ದಾವೆ. ಹಾಗಾದರೆ ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಕಂಡು ಬರ್ತಕ್ಕಂಥ ದೋಷಗಳು ಏನೇನಿದ್ದಾವೆ ಅಂತಕ್ಕಂಥದ್ದನ್ನು ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರ್ವಾಧಿಕಾರತ್ವಕ್ಕೆ ದಾರಿ. ವೇ ಟು ಡಿಕ್ಟೇಟರ್ಶಿಪ್. ದರ್ ಈಸ್ ಎವರಿ ಪಾಸಿಬಿಲಿಟಿ ದಟ್ ದಿ ಪವರ್ಸ್ ಆಫ್ ದಿ ಗೌರ್ಮೆಂಟ್ ಬಿಕಮಿಂಗ್ ಡಿಕ್ಟೇಟರಲ್ ಇನ್ ದ ನೇಮ್ ಆಫ್ ಡೆಮೋಕ್ರೆಟಿಕ್ ಸೋಷಿಯಾಲಿಸಮ್. ಅಂದರೆ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದ ಹೆಸರಿನಲ್ಲಿ ಅತಿಯಾದ ಅಧಿಕಾರ ಏನಿದೆ ಇದು ಸರ್ಕಾರದ ಕೈಯಲ್ಲಿ ಕೇಂದ್ರೀಕೃತವಾಗೋದ್ರಿಂದ ಇದು ಸರ್ಕಾರದ ದಬ್ಬಾಳಿಕೆಗೆ, ಸರ್ವಾಧಿಕಾರತ್ವಕ್ಕೆ ಇದು ಅವಕಾಶವನ್ನು, ಅಂದರೆ ಸರ್ವಾಧಿಕಾರತ್ವದ ಸರ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಡುತ್ತೆ. ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗತ್ತೆ, ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಅಧಿಕಾರ ಅಂತಕ್ಕಂತಹದ್ದು ವಿಕೇಂದ್ರೀಕರಣವಾದರೆ ಅಧಿಕಾರದ ದುರುಪಯೋಗ ಕಡಿಮೆ ಆಗ್ತಾ ಹೋಗುತ್ತೆ. ಈ ಶಾಸನೀಯ, ಕಾರ್ಯಾಂಗೀಯ, ನ್ಯಾಯಿಕ ಈ ರೀತಿಯ ಎಲ್ಲ ಅಧಿಕಾರಗಳು ಕೂಡ ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾಗ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ಆ ಅಧಿಕಾರದ ದುರುಪಯೋಗಕ್ಕೆ ಅಥವಾ ಸರ್ಕಾರ ಸರ್ವಾಧಿಕಾರದ ಸರ್ಕಾರವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಹೋಗುತ್ತೆ. ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದದ ಹೆಸರಿನಲ್ಲಿ ಅಧಿಕಾರವನ್ನೆಲ್ಲವನ್ನು ಕೂಡ ರಾಜ್ಯ ತನ್ನಲ್ಲೇ ಕೇಂದ್ರೀಕರಿಸಿಕೊಳ್ಳೋದ್ರಿಂದ ಅಧಿಕಾರದ ವಿಪರೀತವಾದಂತಹ ಕೇಂದ್ರೀಕರಣವಾಗ್ತಾ ಹೋಗಿ ಆ ಅಧಿಕಾರದ ದುರುಪಯೋಗಕ್ಕೆ, ಸರ್ಕಾರದ ಸರ್ವಾಧಿಕಾರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಡುತ್ತೆ ಅಂತಕ್ಕಂಥದ್ದು ವಿಮರ್ಶಕರ ಅಭಿಪ್ರಾಯ. ಸರ್ವೇ ಸಾಮಾನ್ಯವಾಗಿ ಅಧಿಕಾರ ಹೆಚ್ಚಾದಾಗ ಅದರ ದುರುಪಯೋಗದ ಅವಕಾಶಗಳು ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಕಡಿಮೆ ಅಧಿಕಾರ ಇದ್ದಾಗ ದುರುಪಯೋಗ ಕಡಿಮೆ ಆಗುತ್ತೆ, ಹೆಚ್ಚಿನ ಅಧಿಕಾರಗಳಿದ್ದಾಗ ದುರುಪಯೋಗದ ಅವಕಾಶಗಳು, ಅಂದರೆ ಅಧಿಕಾರದ ದುರುಪಯೋಗದ ಅವಕಾಶಗಳು ಕೂಡ ತುಂಬಾ ವಿಪುಲವಾಗಿರುತ್ತೆ, ಅಂದರೆ ಯಥೇಚ್ಛವಾಗಿರುತ್ತೆ. ಪರಿಣಾಮವಾಗಿ ಸರ್ಕಾರ ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ಸಮಾಜದ ಹಿತದೃಷ್ಟಿಯ ಕಾರಣವನ್ನು ನೀಡಿ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸ್ತಕ್ಕಂಥ ಸಾಧ್ಯತೆಯೂ ಕೂಡ ನಾವು ಕಡೆಗಣಿಸುವಂತಿಲ್ಲ ಅಥವಾ ಅಲ್ಲಗಳೆಯುವಂತಿಲ್ಲ. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ, ಸರ್ಕಾರಕ್ಕೆ ಯಥೇಚ್ಛವಾದಂಥ ಅಧಿಕಾರವಿದ್ದಾಗ, ವಿಪುಲವಾದಂಥ ಅಧಿಕಾರಗಳಿದ್ದಾಗ ಸರ್ಕಾರ ಏನು ಮಾಡ್ತಾ ಹೋಗುತ್ತೆ, ಸಮಾಜದ ಹಿತಾಸಕ್ತಿಯನ್ನು ನೆಪವನ್ನಾಗಿಟ್ಕೊಂಡು, ಒಂದು ಕಾರಣವನ್ನಾಗಿಟ್ಕೊಂಡು ವ್ಯಕ್ತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಏನು ಮಾಡಬಹುದಾಗಿದೆ, ದಮನ ಮಾಡಲಿಕ್ಕೆ ಅವಕಾಶವಿದೆ. ಅಂದರೆ ಏನು ಬೇಕಾದರೂ ಕೂಡ ಮಾಡಬಹುದಾಗತ್ತೆ ಸರ್ಕಾರ ಅಥವಾ ರಾಜ್ಯ ಅಂತಕ್ಕಂಥದ್ದು. ಅಂದರೆ ಸರ್ವಾಧಿಕಾರದ ಸರ್ಕಾರವಾಗಿ ಮಾರ್ಪಾಡಾಗಲಿಕ್ಕೂ ಕೂಡ ಹೆಚ್ಚಿನ ಅವಕಾಶವಿದೆ. ಉದಾಹರಣೆಗೆ ನಮ್ಮ ಭಾರತದನ್ನೇ ನಾವು ಒಂದು ಉದಾಹರಣೆಯಾಗಿ ಕೊಡಬಹುದು ಅಂತಂದರೆ, ಸಮಾಜ ಕಲ್ಯಾಣದ ಹೆಸರಿನಲ್ಲಿ ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಮಾಡ್ತಾರೆ ಅಂತಂದರೆ, ಮುಖ್ಯವಾಗಿ ಜೂನ್ 25, 1975ರಲ್ಲಿ ಯಾವುದೇ ಅಂತಹ ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರುವ ಮೂಲಕ ಭಾರತದ ಎಲ್ಲ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸಿದ್ದನ್ನು ನಾವಿಲ್ಲಿ ಉದಾಹರಣೆಯಾಗಿ ನೀಡಬಹುದಾಗಿದೆ. ಅದರಲ್ಲೂ ಕೂಡ ಭಾರತದ ಎಲ್ಲ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಕೂಡ ಮೊಟಕುಗೊಳಿಸಲಾಗತ್ತೆ, ರದ್ದುಗೊಳಿಸಲಾಗತ್ತೆ. 1975 ಜೂನ್ 25ರಂದು. ಅಂದರೆ ಭಾರತವೂ ಕೂಡ ಪ್ರಜಾಸತ್ತಾತ್ಮಕ ಸಮಾಜವಾದಿ ವ್ಯವಸ್ಥೆಯನ್ನೇ ಅಳವಡಿಸ್ಕೊಂಡಿರ್ತಕ್ಕಂತಹ ದೇಶ. ಹಾಗಾಗಿ
ಸರ್ಕಾರ ಯಾವ ರೀತಿಯಾಗಿ ಸರ್ವಾಧಿಕಾರಿಯಾಗಬಹುದು ಅಂತಕ್ಕಂಥದ್ದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿ 1975 ಜೂನ್ 25ರ ಶ್ರೀಮತಿ ಇಂದಿರಾ ಗಾಂಧಿಯವರು ಘೋಷಿಸಿದಂತಹ ಆಂತರಿಕ ತುರ್ತು ಪರಿಸ್ಥಿತಿ. ಸರ್ವೇ ಸಾಮಾನ್ಯವಾಗಿ 352ನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬೇಕು ಅಂತಂದರೆ ಯಾವುದೇ ಬೇರೆ ದೇಶ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಬೇಕಾಗತ್ತೆ ಅಥವಾ ಯುದ್ಧವನ್ನು ಮಾಡಬೇಕಾಗತ್ತೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಕೊಟ್ಟಂತಹ ಕಾರಣ ಏನಪ್ಪ ಅಂತಂದರೆ ಆಂತರಿಕ ದಂಗೆ ಅಂತಕ್ಕಂತಹ ಕಾರಣವನ್ನು ನೀಡ್ತಾರೆ. ಆ ಆಂತರಿಕ ದಂಗೆ ಅಂತಕ್ಕಂತಹ ನೆಪವನ್ನು ಒಡ್ಡಿ ಯಾವುದೇ ಅಂತಹ ವಿಷಮ ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿದರು. ಇದು ಸರ್ಕಾರ ಯಾವ ರೀತಿಯಾಗಿ ಸರ್ವಾಧಿಕಾರಿಯಾಗಿ ವರ್ತಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಬಹುದಾಗಿದೆ. ಹಾಗೇನೇ ಮತ್ತೊಂದು ಅಂಶ, ಉತ್ಪಾದನೆಗೆ ಯಾವುದೇ ಪ್ರೋತ್ಸಾಹವಿಲ್ಲ. ನೋ ಎನ್ಕರೇಜ್ಮೆಂಟ್ ಫಾರ್ ದಿ ಪ್ರೊಡಕ್ಷನ್. ದರ್ ಈಸ್ ನೋ ಇನ್ಸೆಂಟಿವ್ ಟು ಎಕ್ಸೆಸಿವ್ ಪ್ರೊಡಕ್ಷನ್ ಆ್ಯಸ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಕಮ್ಸ್ ಅಂಡರ್ ಸ್ಟೇಟ್ ಕಂಟ್ರೋಲ್ ಆಫ್ ಲೇಜಿ ಆ್ಯಂಡ್ ಬ್ಯುಸಿ ಪರ್ಸನ್ಸ್ ಆರ್ ಸೀನ್ ಆನ್ ಈಕ್ವಲ್ ಫುಟಿಂಗ್. ದಿ ಹಾರ್ಡ್ ವರ್ಕರ್ಸ್ ವಿಲ್ ಲೂಸ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಉತ್ಪಾದನೆಗೆ ಯಾವುದೇ ರೀತಿಯ ಪ್ರೋತ್ಸಾಹ ಅಂತಕ್ಕಂಥದ್ದಿಲ್ಲ. ಪ್ರಜಾಸತ್ತಾತ್ಮಕ ಸಮಾಜವಾದ ಹೇಳುತ್ತೆ ಮುಖ್ಯ ಉತ್ಪಾದನಾ ಸಾಧನಗಳನ್ನು ಎಲ್ಲವನ್ನ ಕೂಡ ರಾಜ್ಯವೇ ವಹಿಸಿಕೊಳ್ಳೋದ್ರಿಂದ ಅಧಿಕ ಉತ್ಪಾದನೆ ಸಾಧ್ಯವಿಲ್ಲ. ಅದೇ ಬಂಡವಾಳಶಾಹಿ ಆದರೆ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತಕ್ಕಂತಹ ಲಾಭದ ಆಸೆಗಾಗಿ ಒಬ್ಬನಿಗಿಂತ ಮತ್ತೊಬ್ಬ ಬಂಡವಾಳಶಾಹಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾನೆ. ಬಟ್ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೂಡ ರಾಜ್ಯವೇ ತನ್ನ ಹೊಡೆತನ ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಅಥವಾ ಅಧಿಕ ಉತ್ಪಾದನೆ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಇದರಿಂದ ಶ್ರಮವಹಿಸಿ ದುಡಿಯಬೇಕೆಂಬಂತಹ ಹುಮ್ಮಸ್ಸು ಕೂಡ ಕಾರ್ಮಿಕರಲ್ಲಿ ಬರೋದಿಲ್ಲ. ಹೀಗಾಗಿ ರಾಜ್ಯದ ಹೊಡೆತನದಲ್ಲಿ ನಡೆಸ್ತಕ್ಕಂಥ ಯಾವುದೇ ಉದ್ದಿಮೆಗಳಲ್ಲೂ ಕೂಡ ದಕ್ಷತೆ, ಪ್ರಾಮಾಣಿಕತೆ, ನಿಸ್ವಾರ್ಥತೆ ಇದ್ಯಾವುದೂ ಕೂಡ ಕಂಡುಬರಲ್ಲ. ಅದೇ ಖಾಸಗಿಯವರದಾದರೆ ದಕ್ಷತೆ, ಪ್ರಾಮಾಣಿಕತೆ, ನಿಸ್ವಾರ್ಥತೆ ಈ ಎಲ್ಲ ಗುಣಲಕ್ಷಣಗಳನ್ನು ಕೂಡ ಕಾಣಬಹುದಿರುತ್ತೆ. ಈಗ ಒಂದೋ ಎರಡೋ ಕಾರ್ಖಾನೆಗಳು ಅಥವಾ ಉತ್ಪಾದನಾ ಘಟಕಗಳಾದರೆ ಸರ್ಕಾರ ಅಥವಾ ರಾಜ್ಯವು ಕೂಡ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತೆ. ಎಲ್ಲ ಉತ್ಪಾದನಾ ಸಾಧನಗಳು ಕೂಡ ರಾಜ್ಯದ ನಿಯಂತ್ರಣಕ್ಕೆ ಬಂದಾಗ ಉತ್ಪಾದನೆ, ವಿತರಣೆ ಎಲ್ಲವನ್ನ ಕೂಡ ರಾಜ್ಯವೇ ನೋಡ್ಕೊಳ್ಬೇಕು ಅಂತಂದಾಗ ಆಟೋಮೆಟಿಕ್ ಆಗಿ ಪರಿಣಾಮಕಾರಿಯಾಗಿ ಅವುಗಳನ್ನು ನಿರ್ವಹಿಸೋದಕ್ಕೆ ಅಥವಾ ನಿಯಂತ್ರಿಸೋದಕ್ಕೆ ರಾಜ್ಯ ಅಥವಾ ಸರ್ಕಾರದಿಂದ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಒಂದು ದಕ್ಷತೆ ಇರೋದಿಲ್ಲ, ಪ್ರಾಮಾಣಿಕತೆ ಇರೋದಿಲ್ಲ, ನಿಸ್ವಾರ್ಥತೆ ಇರೋದಿಲ್ಲ. ಜೊತೆಗೆ ಇವರಿಗೆ ಲಾಭ ಮತ್ತು ನಷ್ಟದ ಬಗ್ಗೆಯೂ ಕೂಡ ಚಿಂತೆ ಇಲ್ಲ. ಅಂದರೆ ಲಾಭ ಬಂದ್ರೇನು, ನಷ್ಟ ಆದ್ರೇನು, ಹೇಗೂ ಸರ್ಕಾರ ಕೊಡುತ್ತೆ, ನನಗೆ ನಾನೇನು ಮಾಡ್ತೇನೆ ಅದಕ್ಕೆ ಪ್ರತಿಫಲವಾಗಿ ನೀಡುತ್ತೆ ಅಂತಕ್ಕಂಥ ಮನೋಭಾವವನ್ನು ಕಾಣಬಹುದಿರುತ್ತೆ. ಬಟ್ ಅದೇ ಖಾಸಗಿ ರಂಗದಲ್ಲಾದರೆ ಸರಿಯಾಗಿ ಶ್ರಮ ವಹಿಸಿ ದುಡಿಲಿಲ್ಲ ಅಂತಂದಾಗ ಅವರಿಗೆ ನೀಡ್ತಕ್ಕಂಥ ವೇತನದಲ್ಲಿ ಕಡಿತವನ್ನು ಮಾಡಲಾಗತ್ತೆ. ಹಾಗಾಗಿ ಇವರಿಗೆ ಯಾವುದೇ ರೀತಿಯ ಚಿಂತೆಯೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಕೂಡ ಯಾವುದೇ ರೀತಿಯ ಚಿಂತೆಯೂ ಕೂಡ ಇಲ್ಲಿ ಇರೋದಿಲ್ಲ. ಇವರಿಗೆ ಲಾಭ ನಷ್ಟದ ಬಗ್ಗೆನೂ ಕೂಡ ಯಾವುದೇ ಯೋಚನೆಯೂ ಕೂಡ ಇರಲ್ಲ. ಶ್ರಮಜೀವಿಗಳಿಗೂ ಮತ್ತು ಸೋಮಾರಿಗಳಿಗೂ ವ್ಯತ್ಯಾಸವೂ ಕೂಡ ಇರೋದಿಲ್ಲ. ಪರಿಣಾಮವಾಗಿ ಜನನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅಥವಾ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಉತ್ಪಾದನೆಗೆ ಯಾವುದೇ ಪ್ರೋತ್ಸಾಹ ಅಂತಕ್ಕಂಥದ್ದು ಇರೋದಿಲ್ಲ. ಮತ್ತೊಂದು ದೋಷ ಏನಪ್ಪ ಅಂತಂದರೆ ಇನ್ಎಫಿಷಿಯನ್ಸಿ, ಅಂದರೆ ಅದಕ್ಷತೆ. ಇಟ್ ಮೀನ್ಸ್ ಇನ್ಎಫಿಷಿಯನ್ಸಿ ವಿತ್ ದಿ ಸಿಸ್ಟಮ್ ಆಫ್ ಡೆಮೋಕ್ರೆಟಿಕ್ ಸೋಷಿಯಾಲಿಸಮ್ inefficiency will increase and production come down. It is because supervision of the government may not be proper, which come under ambit of public administration. ಅಂದರೆ ಖಾಸಗಿ ಉದ್ಯಮಗಳಲ್ಲಿರುವಂತಹ ದಕ್ಷತೆ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳಲ್ಲಿ ಕಾಣಸಿಗೋದಿಲ್ಲ. ಖಾಸಗಿಯದರಲ್ಲಿ ಮುಲಾಜೆ ಇಲ್ಲ, ದಕ್ಷತೆಯನ್ನು ಕಾಣಬಹುದಿರುತ್ತೆ. ಯಾಕೆಂದರೆ ಅವ್ರಿಗೆ ಲಾಭ ಹೆಚ್ಚಾಗಿ ಗಳಿಸಬೇಕು. ಲಾಭ ಹೆಚ್ಚಿನದಾಗಿ ಗಳಿಸಬೇಕು ಅಂತಂದರೆ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಬಟ್ ಸರ್ಕಾರಿ ರಂಗದಲ್ಲಿ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಸಹ ಸರ್ಕಾರದ ನಿಯಂತ್ರಣದಲ್ಲಿರ್ತಾರೆ. ಹಾಗಾದರೆ ಸರ್ಕಾರ ಮೀನ್ಸ್ ಎಲ್ಲವನ್ನ ಕೂಡ ಒಬ್ಬರೇ ನಿಭಾಯಿಸೋದಿಲ್ಲ. ಇದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಾಗತ್ತೆ. ಅಧಿಕಾರಿಗಳ ಮೂಲಕ ಉತ್ಪಾದನೆ, ವಿತರಣೆ ಇವೆಲ್ಲವನ್ನು ಕೂಡ ಸರ್ಕಾರ ಅಥವಾ ರಾಜ್ಯ ನಿರ್ವಹಿಸ್ತಾ ಹೋಗುತ್ತೆ. ಆದರೆ ನಾವು ಗಮನಿಸಬೇಕಾಗತ್ತೆ, ಸರ್ಕಾರಿ ಅಧಿಕಾರಿಗಳು ಕೂಡ ಸರ್ಕಾರದ ನಿಯಂತ್ರಣದಲ್ಲಿರ್ತಾರೆ. ಇವರೇ ಉದ್ದಿಮೆಗಳ ಉತ್ಪಾದನೆ ಮತ್ತು ವಿತರಣೆಯನ್ನು ನೋಡಿಕೊಳ್ತಾರೆ.
ಇವರ ಅಲಕ್ಷ್ಯತನದಿಂದಾಗಿ ಅಪಾರ ಹಾನಿ ಉಂಟಾಗ್ತಾ ಹೋಗುತ್ತೆ. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ, ಬೇಜವಾಬ್ದಾರಿಯಿಂದಾಗಿ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಸಾಕಷ್ಟು ಹಾನಿ ಉಂಟಾಗತ್ತೆ. ಇಂತಹ ಹಾನಿಯನ್ನು ಅಥವಾ ನಷ್ಟವನ್ನು ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಮತ್ತೆ ಪ್ರಜೆಗಳಿಂದ ತೆರಿಗೆ ರೂಪದಲ್ಲೇ ತುಂಬಿಕೊಳ್ಳಬೇಕಾಗತ್ತೆ. ಹಾಗೆಯೇ ಇಲ್ಲಿ ಪೈಪೋಟಿಗೆ, ವಸ್ತುಗಳ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ನೀಡೋದಿಲ್ಲ. ಅದೇ ಖಾಸಗಿ ಅಥವಾ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಾದರೆ ಪೈಪೋಟಿಗೆ ಅವಕಾಶವಿರುತ್ತೆ, ವಸ್ತುಗಳ ಗುಣಮಟ್ಟವೂ ಕೂಡ ಉತ್ತಮವಾಗಿರುತ್ತೆ. ಆದರೆ ಎಲ್ಲ ಉತ್ಪಾದನಾ ಸಾಧನಗಳನ್ನು, ವಿತರಣೆಯನ್ನು ಎಲ್ಲವನ್ನು ಕೂಡ ರಾಜ್ಯ ಅಥವಾ ಸರ್ಕಾರವೇ ವಹಿಸಿಕೊಳ್ಳೋದ್ರಿಂದ ಇಲ್ಲಿ ಯಾವುದೇ ಗುಣಮಟ್ಟಕ್ಕೂ ಕೂಡ ಆದ್ಯತೆಯನ್ನು ನೀಡೋದಿಲ್ಲ. ಅದರ ಜೊತೆಗೆ ಮುಖ್ಯವಾಗಿ ಪೈಪೋಟಿಗೂ ಕೂಡ ಅವಕಾಶವಿರೋದಿಲ್ಲ. ಇಲ್ಲಿ ಅದಕ್ಷತೆಗೆ ಅವಕಾಶವಿದ್ದು ಕಾರ್ಮಿಕರಲ್ಲಿ ಸೋಮಾರಿತನಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಬಿಡುತ್ತೆ. ಅಂದರೆ ಖಾಸಗಿ ರಂಗದಲ್ಲಾದರೆ ನಾವು ದಕ್ಷತೆಯನ್ನು ಕಾಣಬಹುದಿರುತ್ತೆ. ಸರ್ಕಾರಿ ಅಥವಾ ರಾಜ್ಯದ ಒಡೆತನ ಮತ್ತು ನಿಯಂತ್ರಣದಲ್ಲಿರ್ತಕ್ಕಂಥ ಉದ್ದಿಮೆಗಳಲ್ಲಿ ಆ ದಕ್ಷತೆಯನ್ನು, ಹಾಗೇನೇ ಹುಮ್ಮಸ್ಸನ್ನು, ಪ್ರಾಮಾಣಿಕತೆಯನ್ನು ಇವ್ಯಾವುದನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದ ಬಹುದೊಡ್ಡ ದೋಷ ಏನಪ್ಪ ಅಂತಂದರೆ ಅದಕ್ಷತೆ. ಮತ್ತೊಂದು ದೋಷ ಭ್ರಷ್ಟಾಚಾರ ಅಥವಾ ಕರಪ್ಷನ್. ಖಾಸಗಿ ಉದ್ದಿಮೆಗಳನ್ನು ಮುಖ್ಯವಾಗಿ ರಾಜ್ಯ ಅಥವಾ ಸರ್ಕಾರವೇ ತಾನೇ ವಶಪಡಿಸಿಕೊಳ್ಳುತ್ತೆ. ಇಟ್ ಮೀನ್ಸ್ ಕರಪ್ಷನ್. ವೆನ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಕಮ್ಸ್ ಅಂಡರ್ ಸ್ಟೇಟ್ ಕಂಟ್ರೋಲ್, ಇಟ್ಸ್ ಪವರ್ ವಿಲ್ ಬಿ ಇನ್ಕ್ರೀಸ್ಡ್, ದಿ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ವಿಲ್ ಬಿ ಸ್ಟ್ರಾಂಗ್, ಕರಪ್ಟ್ ಆ್ಯಂಡ್ ಇಂಪಾರ್ಷಿಯಲ್. ನೋಡಿ, ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಎಲ್ಲ ಖಾಸಗಿ ಉದ್ದಿಮೆಗಳನ್ನು ಕೂಡ ರಾಜ್ಯವೇ ವಹಿಸಿಕೊಳ್ಳೋದ್ರಿಂದ ಸರ್ಕಾರಿ ಆಡಳಿತ ಯಂತ್ರದಲ್ಲಿನ ಸಾವಕಾಶ ಪ್ರವೃತ್ತಿಯಿಂದಾಗಿ ನೌಕರಶಾಹಿ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನೌಕರಶಾಹಿಯ ದಬ್ಬಾಳಿಕೆ, ಇವರ ಒಂದು ಪ್ರಾಬಲ್ಯ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಆ ಅಧಿಕಾರಿ ವರ್ಗ ಅಥವಾ ಆಡಳಿತ ವರ್ಗ ಭ್ರಷ್ಟಾಚಾರ, ಅಂದರೆ ತಾನು ಮಾಡಿದಂತಹ ಅಥವಾ ತಾನು ಮಾಡದೇ ಇರತಕ್ಕಂತಹ ಕೆಲಸಕ್ಕಾಗಿ ಸಾರ್ವಜನಿಕರಿಂದ ಅಥವಾ ಯಾರಿಂದಲಾದರೂ ಕೂಡ ಅದಕ್ಕೆ ಪ್ರತಿಫಲವಾಗಿ ಏನನ್ನಾದರೂ ಕೂಡ ಸ್ವೀಕರಿಸಿದರೆ ಅದನ್ನು ಭ್ರಷ್ಟಾಚಾರ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಹಾಗಾಗಿ ಭ್ರಷ್ಟಾಚಾರಕ್ಕೆ ಅಧಿಕಾರಿಶಾಹಿ ಪಕ್ಷಪಾತತನೂ ಕೂಡ ಪ್ರಾರಂಭವಾಗುತ್ತೆ. ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ, ಅದರ ನಿರ್ವಹಣೆಯನ್ನು ಮಾಡ್ತಕ್ಕಂತಹ ಅಧಿಕಾರಿಶಾಹಿ ವರ್ಗ ಅಥವಾ ಆಡಳಿತಶಾಹಿ ವರ್ಗ ಪಕ್ಷಪಾತವನ್ನು, ಸ್ವಜನ ಪಕ್ಷಪಾತವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಅಂದರೆ ತನಗೆ ಬೇಕಾದಂಥವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಇಲ್ಲಿ ಆರಂಭವಾಗುತ್ತೆ. ಕೊನೆಗೆ ಜನರ ನೈತಿಕ ಮಟ್ಟ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ. ಹಾಗೆಯೇ ಅಧಿಕಾರಿಗಳು ಹಣಕ್ಕಾಗಿ ಅಡ್ಡದಾರಿ ಹಿಡಿತಕ್ಕಂತಹ ಪ್ರವೃತ್ತಿ ತಾನೇ ತಾನಾಗಿ ಉಂಟಾಗ್ತಾ ಹೋಗುತ್ತೆ. ಅಂದರೆ ಭ್ರಷ್ಟಾಚಾರವು ಕೂಡ ವ್ಯಾಪಕವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ತಾಂಡವವಾಡುತ್ತೆ. ಪ್ರಜಾಸತ್ತಾತ್ಮಕ ಸಮಾಜವಾದದ ಬಹಳ ಮುಖ್ಯವಾದಂತಹ ದೋಷ ಈ ಒಂದು ಭ್ರಷ್ಟಾಚಾರ ಅಥವಾ ಕರಪ್ಷನ್ ಅಂತಕ್ಕಂತಹದ್ದು. ಹಾಗೇನೇ ಮತ್ತೊಂದು ದೋಷ ಏನು, ಸ್ವಾತಂತ್ರ್ಯಕ್ಕೆ ವಿರೋಧ, ಎಗನೆಸ್ಟ್ ಫ್ರೀಡಮ್. ಇಫ್ ಆಲ್ ದಿ ಫಂಕ್ಷನ್ಸ್ ಆರ್ ಟು ಬಿ ಪರ್ಫಾರ್ಮ್ ಬೈ ದಿ ಗವರ್ಮೆಂಟ್, ಓನ್ಲಿ ದಿ ಪೀಪಲ್ ಕೆನಾಟ್ ವರ್ಕ್. ಅಂದರೆ ರಾಷ್ಟ್ರದ ಉತ್ಪಾದನಾ ಸಾಧನಗಳು, ಸಂಪತ್ತು ಇವೆಲ್ಲವೂ ಕೂಡ ರಾಜ್ಯದ ಹೊಡೆತನಕ್ಕೆ ಬರೋದರಿಂದ ವ್ಯಕ್ತಿಯ ಕಾರ್ಯಚಟುವಟಿಕೆಗಳೆಲ್ಲವೂ ಕೂಡ ಮಿನಿಮೈಸ್ ಆಗ್ತಾ ಹೋಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಕ್ತಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಬೇಕಾಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಸಾಧ್ಯವಾಗೋದಿಲ್ಲ. ಅಂದರೆ ವ್ಯಕ್ತಿ ಅಂತಕ್ಕಂಥವನು ಆ ಉತ್ಪಾದನಾ ಸಾಧನಗಳೆಲ್ಲವೂ ಕೂಡ ರಾಜ್ಯದ ನಿಯಂತ್ರಣಕ್ಕೆ ಬರೋದರಿಂದ ವ್ಯಕ್ತಿಯ ಕಾರ್ಯಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಅಂತಕ್ಕಂಥವನು ಸರ್ಕಾರದ ಕೈಗೊಂಬೆಯಾಗಿ, ಅಂದರೆ ಸರ್ಕಾರ ಏನು ಹೇಳುತ್ತೋ ಅಷ್ಟು ಕೆಲಸವನ್ನು ಮಾತ್ರನೇ ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವ ಬಗೆಯ ಅಭಿವೃದ್ಧಿಯನ್ನು ಕೂಡ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಎಗನೆಸ್ಟ್ ಫ್ರೀಡಮ್, ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು. ಹೆಸರಿಗೆ ಮಾತ್ರನೇ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳುತ್ತೆ. ಆದಾಗ್ಯೂ ಕೂಡ ಇಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯದ ಬೆಳವಣಿಗೆ, ವ್ಯಕ್ತಿತ್ವದ ಬೆಳವಣಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವುದೇ ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗೇನೇ ಮತ್ತೊಂದು ದೋಷ ಏನಪ್ಪ ಅಂತಂದರೆ ಪ್ರಾಬ್ಲಮ್ಸ್ ಫಾರ್ ಕನ್ಸ್ಯೂಮರ್ಸ್ ಅಥವಾ ಟ್ರಬಲ್ ಫಾರ್ ಕನ್ಸ್ಯೂಮರ್ಸ್, ಗ್ರಾಹಕರಿಗೆ ತೊಂದರೆ. ಇಟ್ ಮೀನ್ಸ್ ಪ್ರಾಬ್ಲಮ್ಸ್ ಫಾರ್ ಕನ್ಸ್ಯೂಮರ್ಸ್ ಅಂಡರ್ ಡೆಮೋಕ್ರೆಟಿಕ್ ಸೋಷಿಯಾಲಿಸಮ್, ದಿ ಕನ್ಸ್ಯೂಮರ್ ಸಾವರಿಂಟಿ ಡಿಸಪಿಯರ್ಸ್
ದಿ ಕನ್ಸ್ಯೂಮರ್ ವಿಲ್ ಹ್ಯಾವ್ ಟು ಅಡ್ಜಸ್ಟ್ ಈಸ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಸೂಟಬಲ್ ಟು ಪ್ರೊಡಕ್ಷನ್ ಇನ್ ದಿಸ್ ಪ್ರೋಸೆಸ್ he may suffer great hardship because it is natural that a consumer will have to buy what is available rather than the what actually he wants. ಅಂದರೆ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಗ್ರಾಹಕರಿಗೆ ಅಥವಾ ಬಳಕೆದಾರರಿಗೆ ಸಾಕಷ್ಟು ತೊಂದರೆಯಾಗತ್ತೆ. ಹೇಗೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಪೈಪೋಟಿಗೆ ಅವಕಾಶವೇ ಇರೋದಿಲ್ಲ. ಎಲ್ಲವೂ ಕೂಡ ಸರ್ಕಾರವೇ ನೋಡ್ಕೊಳ್ತಾ ಹೋಗುತ್ತೆ, ಉತ್ಪಾದನೆ ವಿತರಣೆ ಎಲ್ಲವನ್ನ ಕೂಡ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಂಡವಾಳಶಾಹಿಯಲ್ಲಿರೋ ಹಾಗೆ ಪೈಪೋಟಿಗೆ ಅವಕಾಶವಿರೋದಿಲ್ಲ. ಸ್ವಾಭಾವಿಕವಾಗಿ ಯಾವಾಗ ಪೈಪೋಟಿ ಇಲ್ಲ ಅಂತ ಅನಿಸುತ್ತೋ ಆ ಪೈಪೋಟಿ ಇಲ್ಲದೇ ಆದಂತಹ ಸಂದರ್ಭದಲ್ಲಿ, ಇಲ್ಲದೇ ಹೋದಂತಹ ಸಂದರ್ಭದಲ್ಲಿ ವಸ್ತುಗಳ ಗುಣಮಟ್ಟ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಇಳಿಮುಖವಾಗ್ತಾ ಹೋಗುತ್ತೆ. ಇದು ಬಳಕೆದಾರರಿಗೆ ತೊಂದರೆಯಾಗತ್ತೆ. ಏಕೆ ಅಂತಂದಾಗ ಜನಗಳು ಕೂಡ ಸರ್ಕಾರ ಉತ್ಪಾದಿಸಿದಂಥ ವಸ್ತುಗಳಿಗೆ ಅನಿವಾರ್ಯವಾಗಿ ಹೊಂದಿಕೊಳ್ಳಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಬೇಕಾಗ್ತಕ್ಕಂಥ ಅವಶ್ಯಕ ವಸ್ತುಗಳು ಕೂಡ ಸಿಗದೆ ಪರದಾಡಬೇಕಾಗತ್ತೆ. ಕಳಪೆ ಗುಣಮಟ್ಟದ ವಸ್ತುಗಳನ್ನು ಕೂಡ ವಿಧಿ ಇಲ್ಲದೇನೆ ತಮಗಿಷ್ಟ ಇಲ್ಲದಿದ್ದರೂ ಕೂಡ ಇರ್ತಕ್ಕಂಥ ವಸ್ತುಗಳನ್ನೇ ತಗೋಬೇಕಾಗತ್ತೆ. ಯಾಕೆ ಅಂತಂದರೆ ಅನಿವಾರ್ಯವಾಗತ್ತೆ. ಯಾಕೆಂತಂದ್ರೆ ಮೂಲಭೂತ ಅವಶ್ಯಕತೆಗಳೇನಿದ್ದಾವೆ ಆ ಮೂಲಭೂತ ಅವಶ್ಯಕತೆಗಳನ್ನು ವ್ಯಕ್ತಿ ಪೂರೈಸ್ಕೊಳ್ಬೇಕು ಅಂತಂದರೆ ಸರ್ಕಾರ ಎಂತಹದೇ ವಸ್ತುಗಳನ್ನು ಉತ್ಪಾದಿಸಿದರೂ ಕೂಡ ಅನಿವಾರ್ಯವಾಗಿ ಅವುಗಳಿಗೇನೆ ಹೊಂದಿಕೊಳ್ಬೇಕಾಗತ್ತೆ. ಗುಣಮಟ್ಟ ಉತ್ತಮವಾಗಿರಲಿ, ಕಳಪೆ ಆಗಿರಲಿ, ಯಾವುದೇ ರೀತಿ ಇದ್ದಾಗಿಯೂ ಕೂಡ ಬಳಕೆದಾರರು ಅನಿವಾರ್ಯವಾಗಿ ಅವುಗಳನ್ನೇ ಕೊಂಡುಕೊಳ್ಬೇಕಾಗತ್ತೆ. ಅವುಗಳ ಮೂಲಕನೇ ಜೀವನವನ್ನು ಕೂಡ ನಡೆಸಬೇಕಾಗತ್ತೆ. ಹಾಗಾಗಿ ಗ್ರಾಹಕರಿಗೆ ಸಾಕಷ್ಟು ತೊಂದರೆಯೂ ಕೂಡ ಆಗುತ್ತೆ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದಿಂದ. ಹಾಗೇನೇ ಮತ್ತೊಂದು ದೋಷ ಏನಪ್ಪ ಅಂತಂದರೆ ಸೋಷಿಯಲಿಸಮ್ ಕೆನಾಟ್ ಬಿ ಅಚೀವ್ಡ್ ಪೀಸ್ಫುಲಿ. ಅಂದರೆ ಶಾಂತಿಯುತವಾಗಿ ಸಮಾಜವಾದವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಸಾಧ್ಯವಿಲ್ಲ. ಸೋಷಿಯಲಿಸಮ್ ಕೆನಾಟ್ ಬಿ ಅಚೀವ್ಡ್ ಪೀಸ್ಫುಲಿ. There is no country in the world where socialism has came through peaceful means. Several times labor government was established but the socialist objective has remained unfulfilled. ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದಿಗಳು ಪ್ರತಿಪಾದಿಸುವಂತೆ ಸಮಾಜವಾದವನ್ನು ಶಾಂತಿಯುತವಾಗಿ ಸ್ಥಾಪಿಸೋದಕ್ಕೆ ಸಾಧ್ಯವಿಲ್ಲ ಅಥವಾ ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಸೋವಿಯತ್ ರಷ್ಯಾ ಇರಬಹುದು, ಚೈನಾ ಇರಬಹುದು ಅಥವಾ ಪೂರ್ವ ಯುರೋಪಿನ ರಾಷ್ಟ್ರಗಳಲ್ಲಿರಬಹುದು, ಕ್ರಾಂತಿಯ ಮೂಲಕ ಸಮಾಜವಾದವನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದವು ಕೂಡ ಶಾಂತಿಯುತ ವಿಧಾನದ ಮೂಲಕ ಸಮಾಜದ ಬದಲಾವಣೆಯನ್ನು ಪ್ರತಿಪಾದಿಸುತ್ತೆ. ಆದರೆ ಇದು ಹೈಲಿ ಇಂಪಾಸಿಬಲ್. ಅಂದರೆ ಇದನ್ನು ಸಾಧಿಸೋದು ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ 1917ರಲ್ಲಿ ರಷ್ಯಾದಲ್ಲಿ ಏನು ಸಮಾಜವಾದವನ್ನು ಸ್ಥಾಪನೆ ಮಾಡಲಾಯಿತು ಅಲ್ಲಿಯೂ ಕೂಡ ಕ್ರಾಂತಿ ಸಂಭವಿಸುತ್ತೆ. 1949ರಲ್ಲಿ ಚೈನಾದಲ್ಲಿ ಸಮಾಜವಾದವನ್ನು ಅಳವಡಿಸಿಕೊಂಡಾಗ ಕ್ರಾಂತಿಯ ಮೂಲಕನೇ, ಹಿಂಸೆಯ ಮೂಲಕನೇ ಅಲ್ಲೂ ಕೂಡ ಸಮಾಜವಾದವನ್ನು ಸ್ಥಾಪನೆ ಮಾಡಲಾಗತ್ತೆ. ಪೂರ್ವ ಯುರೋಪಿನ ರಾಷ್ಟ್ರಗಳಲ್ಲೂ ಕೂಡ ಕ್ರಾಂತಿಯ ಮೂಲಕ ಸಮಾಜವಾದವನ್ನು ಸ್ಥಾಪನೆ ಮಾಡಲಾಗುತ್ತೆ. ಶಾಂತಿಯುತವಾಗಿ ಸಮಾಜವಾದವನ್ನು ಸ್ಥಾಪಿಸಿದ ಯಾವುದೇ ಒಂದು ದೇಶದ ಉದಾಹರಣೆಯೂ ಕೂಡ ಇಲ್ಲ. ಯಾವುದು ಎಕ್ಸಾಂಪಲ್ ಅಂತಕ್ಕಂಥದ್ದು ಯಾವುದಾದ್ರೂ ದೇಶದಲ್ಲಿ ಸಮಾಜವಾದವನ್ನು ಪೀಸ್ಫುಲ್ ಮೆಥಡ್ಸ್ ಮೂಲಕ, ಅಂದರೆ ಶಾಂತಿಯುತವಾದಂಥ ವಿಧಾನದ ಮೂಲಕ ಸ್ಥಾಪನೆ ಮಾಡಿರತಕ್ಕಂತಹ ಉದಾಹರಣೆಗಳು ಅಥವಾ ನಿದರ್ಶನಗಳು ಎಲ್ಲಿಯೂ ಕೂಡ ಇಲ್ಲ. ಬ್ರಿಟನ್ನಿನಲ್ಲಿಯೂ ಕೂಡ ಹಲವು ಬಾರಿ ಲೇಬರ್ ಪಕ್ಷವು ಸರ್ಕಾರವನ್ನು ರಚಿಸಿತಾದರೂ ಕೂಡ ಸಮಾಜವಾದವನ್ನು ಜಾರಿಗೆ ತರುವಲ್ಲಿ ಅಥವಾ ಅಸ್ತಿತ್ವಕ್ಕೆ ತರುವಲ್ಲಿ ವಿಫಲವಾಗುತ್ತೆ. ಬ್ರಿಟನ್ನಿನಲ್ಲಿ ಲೇಬರ್ ಪಕ್ಷವು ಕೂಡ ಸಮಾಜವಾದವನ್ನು ಸ್ಥಾಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಶಾಂತಿಯುತವಾದಂತಹ ಮಾರ್ಗ ಅಥವಾ ವಿಧಾನಗಳ ಮೂಲಕ ಸಮಾಜದ ಬದಲಾವಣೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು ಕೂಡ ಇದರ ಮತ್ತೊಂದು ದೋಷ. ಹಾಗೇನೇ ಕಟ್ಟಕಡೆಯ ದೋಷ ಅಧಿಕಾರಶಾಹಿ ರಾಜ್ಯ, ಬ್ಯೂರೋಕ್ರಟಿಕ್ ಸ್ಟೇಟ್. ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಲ್ಫೇರ್ ಸ್ಟೇಟ್ ಆಬ್ವಿಯಸ್ಲಿ ದಿ ಫಂಕ್ಷನ್ಸ್ ಆಫ್ ದಿ ಸ್ಟೇಟ್ ಇನ್ಕ್ರೀಸ್ manyfold. As a result, the state will have to depend upon the bureaucrats or civil services to deliver goods. ಅಂದರೆ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಪ್ರಜಾಸತ್ತಾತ್ಮಕ ಸಮಾಜವಾದ ಬದ್ಧವಾಗಿರೋದ್ರಿಂದ, ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದದ ಮುಖ್ಯ ಉದ್ದೇಶನೇ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಸ್ವಾಭಾವಿಕವಾಗಿ ಸರ್ಕಾರದ ಪಾತ್ರ ಹೆಚ್ಚಾದಂತಹ ಸಂದರ್ಭದಲ್ಲಿ ಅಧಿಕಾರಶಾಹಿ ವರ್ಗದ ಪಾತ್ರವೂ ಕೂಡ ಹೆಚ್ಚುತ್ತದೆ. ಪರಿಣಾಮವಾಗಿ ಪ್ರಜೆಗಳಿಗೆ ಸರ್ಕಾರದ ಕಾರ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ತಲುಪಿಸೋದಕ್ಕೆ ಸರ್ಕಾರ ಅನಿವಾರ್ಯವಾಗಿ ಆಡಳಿತ ವರ್ಗವನ್ನು ಅವಲಂಬಿಸಬೇಕಾಗತ್ತೆ. ಆದರೆ ಆಡಳಿತ ವರ್ಗದವರು ಸಮಯ ಹಾಗೆಯೇ ಪರಿಸ್ಥಿತಿಯ ಪರಿಗಣನೆ ಇಲ್ಲದೆ
ಕಾನೂನಿನನ್ವಯ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಅನಗತ್ಯವಾಗಿ ವಿಳಂಬ, ಕೆಂಪು ಪಟ್ಟಿ ಮತ್ತು ಭ್ರಷ್ಟಾಚಾರಕ್ಕೂ ಕೂಡ ಕಾರಣವಾಗುತ್ತೆ. ಹಾಗಾದರೆ ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಇಲ್ಲಿ ಸರ್ಕಾರವನ್ನು ಮುನ್ನಡೆಸ್ತಕ್ಕಂತಹ ನಾಯಕರಿಗಿಂತಲೂ ಕೂಡ ಅಧಿಕಾರಶಾಹಿಗಳೇ ಅಂದರೆ ಅಧಿಕಾರಿಗಳೇ ಹೆಚ್ಚು ಅಧಿಕಾರಯುಕ್ತವಾಗಿರ್ತಕ್ಕಂಥದ್ದನ್ನು ಅಥವಾ ಪವರ್ಫುಲ್ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಯಾಕೆ ಅಂತಂದರೆ ಎಲ್ಲ ಉತ್ಪಾದನಾ ಸಾಧನಗಳು ಕೂಡ ರಾಜ್ಯದ ನಿಯಂತ್ರಣಕ್ಕೆ ಬರೋದರಿಂದ ಎಲ್ಲವನ್ನು ಕೂಡ ಒಬ್ಬರು ಅಥವಾ ಇಬ್ಬರು ನೋಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಧಿಕಾರಿಗಳನ್ನು ಅಥವಾ ನೌಕರರನ್ನು ನೇಮಕ ಮಾಡಿಕೊಳ್ತಾರೆ. ನೌಕರರು ಆ್ಯಕ್ಚುಲ್ ಆಗಿ ಸರ್ವಾಧಿಕಾರಿಗಳಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ನೌಕರಶಾಹಿ ರಾಜ್ಯ ಅಥವಾ ಅಧಿಕಾರಶಾಹಿ ರಾಜ್ಯವು ಕೂಡ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದ ಮತ್ತೊಂದು ಪ್ರಮುಖವಾದಂತಹ ದೋಷ. ಅಂದರೆ ಅಧಿಕಾರಿಗಳನ್ನು ಬಿಟ್ಟರೆ ಯಾವುದೇ ಕೆಲಸವೂ ಕೂಡ ನಡೆಯೋದಿಲ್ಲ. ಎಲ್ಲವೂ ಕೂಡ ಅಧಿಕಾರಿ ಅಥವಾ ನೌಕರಶಾಹಿಯ ಮೂಲಕವೇ ಈ ಒಂದು ಪ್ರಜಾಸತ್ತಾತ್ಮಕ ರಾಜ್ಯ ತನ್ನ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಅಧಿಕಾರಿಗಳು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದ ಸೃಷ್ಟಿ ಮಾಡುತ್ತೆ. ಇದು ಕೂಡ ಮತ್ತೊಂದು ದೋಷ. ಒಟ್ಟಾರೆಯಾಗಿ ಅದು ಏನೇ ಲೋಪದೋಷಗಳನ್ನು ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದವು ಹೊಂದಿದ್ದಾಗ್ಯೂ ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿನೇ ಸಾಕಷ್ಟು ಸುಧಾರಣೆಯನ್ನು ತರತಕ್ಕಂತಹ ಪ್ರಯತ್ನವನ್ನು ಮಾಡಿರತಕ್ಕಂತಹದ್ದು ಒಂದು ಉತ್ತಮ ಪ್ರಯತ್ನವಾಗಿದ್ದು, ಇದರಿಂದಾಗಿ ಇದ್ದಂತಹ ವ್ಯವಸ್ಥೆಯ ಸುಧಾರಣೆಯೊಡನೆ ಇದನ್ನು ಅನುಷ್ಠಾನಗೊಳಿಸಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ಇದು ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಯ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆರ್ಥಿಕ ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಉದ್ದೇಶವನ್ನು ಕೂಡ ಈ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದ ಹೊಂದಿದ್ದು, ಸಮತಾವಾದ ಸಿದ್ಧಾಂತ ಇದೇನಿದೆ ಆ ಸಮತಾವಾದ ಸಿದ್ಧಾಂತಕ್ಕಿಂತಲೂ ಕೂಡ ಅತ್ಯಂತ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಸಿದ್ಧಾಂತವಾಗಿದೆ. ಪ್ರಜಾಸತ್ತಾತ್ಮಕ ಸಮಾಜವಾದಿ ಸಿದ್ಧಾಂತವು ಯೋಜನಾ ಆರ್ಥಿಕ ಪದ್ಧತಿಯ ಮೂಲಕ ದೇಶದ ಪ್ರಗತಿಯನ್ನು ಸಾಧಿಸಬಹುದು ಅಂತಕ್ಕಂತಹ ಒಂದು ಅಂಶದಲ್ಲಿ ನಂಬಿಕೆಯನ್ನು ಹೊಂದಿದ್ದು, ಈ ಒಂದು ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಇಂಗ್ಲೆಂಡ್ ಮತ್ತು ಭಾರತ ಎರಡೂ ಕೂಡ ಪ್ರಗತಿ ಸಾಧಿಸಿರೋದನ್ನು ನೋಡಿದರೆ ಇದು ಸಮತಾವಾದಿ ಸರ್ಕಾರಕ್ಕಿಂತಲೂ ಕೂಡ ಅತ್ಯುತ್ತಮವಾದಂತಹ ಪದ್ಧತಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಅಂತಿಮ ತೀರ್ಮಾನಕ್ಕೆ ಬರಬಹುದಾಗಿದೆ. ಅಂದರೆ ಲೋಪದೋಷಗಳಿದ್ದಾವೆ, ಲೋಪದೋಷಗಳಿದ್ದಾಗ್ಯೂ ಕೂಡ ಸಮತಾವಾದಕ್ಕೆ ಕಂಪಾರಿಸನನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದ ಖಂಡಿತವಾಗಲೂ ಕೂಡ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ಅಂತಿಮ ತೀರ್ಮಾನಕ್ಕೆ ಬರಬಹುದಾಗಿದೆ.